ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕುಸ್ಕಲ್ ಶಿಕ್ಷಣ ಸಂಸ್ಥೆಯ ಕಂಪ್ಯೂಟರ್ ಸಾಕ್ಷರತಾ ಮಿಷನ್ ಭಾರತ್ ಕಲಘಟಗಿ ವತಿಯಿಂದ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಘಟಗಿ CSMB CEO ರಾಘವೇಂದ್ರ ಕುಸ್ಕಲ್ ಮಾತನಾಡಿ, ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಸಂಸ್ಥೆಯ ಹಿತಾಸಕ್ತಿಗಾಗಿ ಶ್ರಮಿಸಬೇಕೆಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶೇಖರ್ ಬಿಸರಳ್ಳಿ ಮಾತನಾಡಿ, ತಂತ್ರಜ್ಞಾನದ ಬಳಕೆಯನ್ನು ವಿದ್ಯಾರ್ಥಿಗಳು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರಾದ ಪ್ರಭುಲಿಂಗ ರಂಗಪುರ್ ಮಾತನಾಡಿ, ವಿದ್ಯಾರ್ಥಿಗಳು ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ತಮ್ಮ ಕಲಿತಿರುವ ಸಂಸ್ಥೆಗಳ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡು ಯಾವುದೇ ಆಮಿಷಕ್ಕೆ ಒಳಗಾಗದೆ ಇರಬೇಕು, ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಆಡಳಿತಾಧಿಕಾರಿಣಿ ವಾಣಿ ರಾಘವೇಂದ್ರ ಕುಸ್ಕಲ್, ಶಿಕ್ಷಕಿಯರಾದ ಮಂಜುಳಾ ಲಮಾಣಿ, ಜಯಶ್ರೀ ಬಡಗೀರ್, ಐಸಾ ಬಡಗಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತಿ ಇದ್ದರು. ಗುಣಮಟ್ಟದಲ್ಲಿ ಏನಾದರೂ ಲೋಪದೋಷಗಳಿದ್ರೆ ನಾವು ಅದನ್ನು ಸಡನ್ಲಿ ಪರಿಹಾರ ಮಾಡ್ಕೊಳ್ತಾ, ಯಾಕಂದ್ರೆ ಶಿಕ್ಷಣ ಮಟ್ಟದಲ್ಲಿ ಇದರ ಸಹಯೋಗದಲ್ಲಿ ನೀವೆಲ್ಲ ಕಲಿತಿರ್ತಕ್ಕಂಥ CSM ಕಂಪ್ಯೂಟರ್ ಸಾಕ್ಷರ ಮಿಷನ್ ಭಾರತ ಈ ಪ್ರಮಾಣ ಪತ್ರ ಕಲಿತಂಥ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆಯ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ RC ಕುಸಗಲ್ರವರೇ, ನಮ್ಮ ಲಕ್ಷ್ಯ ಕೊಟ್ಟು ಇದನ್ನು ಕಲೀರಿ. ಯಾಕಂದ್ರೆ ಈಗ ಎಲ್ಲ ಅಂಗನವಾಡಿ ಟೀಚರ್ಗಳು ಅದಾರಲ್ಲ, ನಾನು 5,000 ಕೊಡ್ತೇನೆ, 10,000 ಕೊಡ್ತೇನೆ, ನಾನು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೊಡ್ರಿ ಅನ್ನತ್ತಾರೆ. ಯಾಕೆ ಅನ್ನಕತ್ತಾರಪ್ಪ ಅಂತಂದ್ರೆ ಅವಾಗೇನು ಇದ್ದಿದ್ದಿಲ್ಲ ಈ ರೀತಿ. ಈಗ ನೀವು ಎಲ್ಲ ಆಧುನಿಕ ಯುಗದೊಳಗದಿರಲ್ಲ, ಅದನ್ನು ವ್ಯವಸ್ಥೆ ರೀತಿಯಿಂದ ಬಳಸ್ಕೊರಿ. ಮತ್ತು ಇಲ್ಲೇನು ಕುಸುಗಲ್ ಕಂಪ್ಯೂಟರ್ ಸೆಂಟರ್ ಐತಲ್ಲ, ನಿಮ್ಗೆ ಇಷ್ಟು ಪರ್ಫೆಕ್ಟಾಗಿ ಮತ್ತು ಮಂಜುಳಾ ಮೇಡಮ್ ಆಗಲಿ, ಕುಸುಗಲ್ ಅವರಾಗಲಿ ನಿಮಗೆ ಇಷ್ಟು ಕೇರ್ ತೊಗೊಂಡು ಕಲಿಸ್ತಾರಂತಂದ್ರೆ, ನಾ ಎಷ್ಟೋ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೆ, ಅವ್ರ ಮನೆ ಚಾ ಕುಡ್ಕೊಂತದ್ದು ಕುಂತಾಗ ಮಂಜುಳಾ ಮೇಡಮ್ ಇರುವೊಳಗನ ಅವ್ರ ಕೈಯಾಗ ಕಂಪ್ಯೂಟರ್ ಕಲೀರಿ ಅಂತೇಳಿ. ಯಾಕಂದ್ರೆ ಹಿಂದೆ ನಮ್ಮ ಎಲ್ಲ ದೀಪಾ ಮೇಡಮ್, ಎಲ್ಲ ಅಜ್ಮತ್ ಮೇಡಮ್, ಇವರು ಎಲ್ಲ ಇದ್ರು. ಅವ್ರನ್ನ ಯಾಕೆ ನೆನೆಸ್ತೇವೆ ಅಂತಂದ್ರೆ, ಈ ಸಂಪತ್ನ್ಯಾಗ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ದಾರಿ ಎರೆದು ಕೊಟ್ರು. ಅವ್ರ ಕೈಯಾಗ ಕಲ್ತಾರೆ ಎಲ್ಲ ಕಡೆ. ವಿದ್ಯಾರ್ಥಿಗಳಲ್ಲಿ ಸೀರಿಯಸ್ ಮನೋಭಾವನೆ ಅಷ್ಟು ಕಡಿಮೆ ಆಗ್ತಾ ಇದೆ. ಸಾಕಷ್ಟು ತಾಂತ್ರಿಕ ಅವರು ಯಾವ ರೀತಿಯಾಗಿ ನೀವು ಅದನ್ನು ಜ್ಞಾನವನ್ನು ಕಂಪ್ಯೂಟರ್ ಆಗಲಿ ಅಥವಾ ಹೊರಗಡೆ ನಾಲೆಜ್ ಆಗಲಿ ಅದನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಆಮೇಲೆ ಅವ್ರು ಏನು ಕಲ್ತಿರೋ ವಿದ್ಯೆನ ನಿಮ್ಗೆ ಯಾವ ಥರ ಅದನ್ನು ಉಪಯೋಗ ಮಾಡ್ಕೋಬೇಕು. ಆಮೇಲೆ ಬೇರೆಯವರ ಎಕ್ಸಾಂಪಲ್ ತೊಗೊಂಡ್ರೆ ಪುನೀತ್ ಅವ್ರಿಗೆ ಏನಕ್ಕೆ ನೆನೆಸ್ತೇವೆ ಅಂತಂದ್ರೆ, ಈ ಥರ ಅವ್ರು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಏನು ಮಾಡಿದ್ರೆ ಹೇಳಿದ್ರಿ. ಸೊ ಪ್ರತಿಯೊಬ್ಬರು ನಾವೇನು ಮಾಡ್ಬೇಕಂತಂದ್ರೆ, ಆ ಜ್ಞಾನವನ್ನು ಯಾರೋ ಒಬ್ರು ಹೇಳಿದ್ದಾರೆ ಅಂತಂದ್ರೆ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಸಣ್ಣವ್ರಿರಲಿ ದೊಡ್ಡವ್ರಿರಲಿ, ನಮ್ಗಿಂತ ಚಿಕ್ಕವರಿದ್ರು ಕೂಡ ಅವ್ರೇನೋ ಒಂದು ಸ್ಟೇಜ್ ಮೇಲೆ ಇದ್ದಾರೆ ಅಂತಂದ್ರೆ ಎಲ್ಲರಿಗೂ ಅಂದ್ರೆ 1 ವರ್ಷ ಕಂಪ್ಲೀಟ್ ಆಗಿ ಅಥವಾ 6 ತಿಂಗಳ ಕಂಪ್ಲೀಟ್ ಆಗಿ ಅಥವಾ 3 ತಿಂಗಳ ಕಂಪ್ಲೀಟ್ ಆಗಿ ನಿಮ್ಮ ಕೋರ್ಸ್ಗಳನ್ನು ಮುಗಿದ ನಂತರ ಎಲ್ಲರಿಗೂ ನಾವೇನು ಮಾಡ್ತೇವೆ ಅಂತಂದ್ರೆ ಪ್ರಮಾಣ ಪತ್ರವನ್ನು ಕೊಡ್ತೇವೆ. ಹೀಗಾಗಿ ಇವತ್ತೇನು ಮಾಡಿದ್ದೇವೆ ಅಂತಂದ್ರೆ, ಎಲ್ಲರಿಗೂ ಒಂದೇ ದಿನ ಫಂಕ್ಷನ್ ಮಾಡಿ ಅಂತಂದ್ರೆ ಎಲ್ಲರಿಗೂ ವಿತರಿಸ್ಬೇಕಂತ ಹೇಳಿ ಪ್ಲಾನಿಂಗ್ ಹಾಕೊಂಡು ಏನು ಮಾಡಿದ್ದೇವೆ, ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಸೊ ಹೀಗಾಗಿ ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಏನ್ ಮಾಡಬಹುದ, ಬೆಳಿಬಹುದ. ಅಂದ್ರೆ ನಿಮ್ಮಿಂದ ಏನು ಅಮೌಂಟಿನ ಸಂಬಂಧ ಅಲ್ಲ, ಏನಾಗಬಹುದ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನಕ್ಕಾಗಿ ಅವ್ರಿಗೆ ಏನಾಗ್ತೈತೆ ಅಂತಂದ್ರೆ ಅವ್ರ ಭವಿಷ್ಯಕ್ಕೆ ಏನಾಗ್ತೈತಿ, ಅನುಕೂಲ ಆಗ್ತೈತಿ. ಈಗ ಹೇಳಿದ್ರೆ ಸರ್, ಟೀಚರ್ಸಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಏನ್ ಬೇಕ್ರಿ, ಕಂಪ್ಯೂಟರ್ ಸರ್ಟಿಫಿಕೇಟ್